ಹೆಲೋ ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಯಾರ ರ್ಯಾಂಕು KCET 2026 ಅಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ಇದೆ. ಬಟ್ ಆದರೂ ಕೂಡ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ CSC ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ನಿಮ್ಗೆ ಕಾಲೇಜ್ ಸಿಗುತ್ತಾ, ನಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಬಿಡು, KCET ಮುಖಾಂತರ ಸಿಗುತ್ತಾ ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಮಕ್ಕಳೇ, ಒಂದರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಎಷ್ಟು ಇದೆ ಅಂತ ಲೆಕ್ಕ ಹಾಕಕ್ಕೆ ಆಗಲ್ಲ, ಅಷ್ಟಿದೆ. 280+ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ನಿಮಗೆ 2 ಲ್ಯಾಕ್ ಅಲ್ಲ, ನಿಮಗೆ ಕೊನೆ ರ್ಯಾಂಕ್ ಮೇ ಬಿ 2,70,000 2,80,000 ಎಷ್ಟೇ ರ್ಯಾಂಕ್ ಬಂದ್ರು ನಿಮಗೆ ಕರ್ನಾಟಕದಲ್ಲಿ KCET ಮುಖಾಂತರ ಸೀಟ್ಸ್ ಇದೆ. ಯಾಕಂದ್ರೆ ಅಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ಗಳಿರೋದು. ಪ್ರತಿ ವರ್ಷ ಎಷ್ಟೊಂದು ಕಾಲೇಜ್ಗಳು, ಎಷ್ಟೋ ಕೋರ್ಸ್ಗಳು ಮುಚ್ಚೋಗ್ತಾ ಇದಾವೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇದಾವೆ. ನಿಮ್ಗೆ 2 ಲಕ್ಷ ಅಲ್ಲ, 2.5 ಲಕ್ಷ ಬಂದಿರ್ಲಿ, 2,70,000 ಎಷ್ಟಾದ್ರೂ ಬಂದಿರ್ಲಿ. ನಾನ್ ಇವಾಗ ತೋರಿಸ್ತಾ ಇರೋದು ನಿಮ್ಗೆ ಜನರಲ್ ಮೆರಿಟ್ ರ್ಯಾಂಕಿಂಗ್ ಥರ್ಡ್ ರೌಂಡ್ ಅಲ್ಲಿ ಎಷ್ಟೆಷ್ಟು ಇತ್ತು ಒಂದು ಆವರೇಜ್ ಹಾಕೊಂಡು ಹೋಗಿದ್ದೀನಿ. ಇದು ಚೇಂಜ್ ಇದೆ. 2,17,000 256 ಈ ತರ ಇದೆ ಥರ್ಡ್ ರೌಂಡ್. ಇದು ಲಾಸ್ಟ್ ರೌಂಡ್. ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗೋದು ಕಷ್ಟ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಚಾನ್ಸಸ್ 99% ಸಿಕ್ಬಿಡುತ್ತೆ. ಇಲ್ಲ ಥರ್ಡ್ ರೌಂಡ್ ವರ್ಗು ವೆಯ್ಟ್ ಮಾಡಬಹುದು. ನಿಮ್ಗೆ ಯಾರ್ದು 2 ಲ್ಯಾಕ್ ಮೇಲಿದೆ ರ್ಯಾಂಕಿಂಗು, ಅವರು ಈ ಎಲ್ಲಾ ಕಾಲೇಜ್ಗಳು 20 ಕಾಲೇಜಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಆಕ್ಚುಲಿ ಇನ್ನೂ ಜಾಸ್ತಿ ಇದಾವೆ 2 ಲ್ಯಾಕ್ ಮೇಲಿರೋ ಕಾಲೇಜ್ಗಳು, ಬಟ್ ಆದ್ರೂ ಇಷ್ಟು ಮಾಡಿದೀನಿ. ಇದು ಥರ್ಡ್ ರೌಂಡ್ ಕಟ್ ಆಫ್. ಸೆಕೆಂಡ್ ರೌಂಡ್ ಅಲ್ಲಿ 90% ಸಿಗುತ್ತೆ, ಬಟ್ ಥರ್ಡ್ ರೌಂಡ್ 100% ಸಿಕ್ಕೇ ಸಿಗುತ್ತೆ. ಈ ಒಟ್ಟು ಇಲ್ಲೊಂದು 20 ಕಾಲೇಜ್ ಏನ್ ಕೊಟ್ಟಿದ್ದೀನಲ್ಲ, ಈ ಎಲ್ಲಾ ಕಾಲೇಜಸ್ ನೀವು ಹಾಕೊಂಡ್ಬಿಟ್ರೆ ನಿಮ್ 100% ಸಿಗುತ್ತಾ ಸರ್ ಅಂತ ಕೇಳಿದ್ರೆ 100 ಅಲ್ಲ 200% ಸಿಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ 20 ಕಾಲೇಜುನು ನಿಮ್ ಲಿಸ್ಟ್ ಅಲ್ಲಿ ಹಾಕ್ಬೇಕು, ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಯಾವ್ದೋ ಒಂದ್ ಕಾಲೇಜ್ ಹಾಕ್ತೀನಿ ಇನ್ನೊಂದ್ ಕಾಲೇಜ್ ಬಿಡ್ತೀನಿ ಹಂಗೆಲ್ಲ ಮಾಡಬಾರ್ದು. ಎಲ್ಲ ಇಲ್ಲ, ಕೊಟ್ಟಿರುವಂತ 20 ಕಾಲೇಜ್ಗಳನ್ನ ನೀವು ಹಾಕಿದ್ರೆ ಸಿಗುತ್ತೆ. ಇದು ಜನರಲ್ ಮೆರಿಟ್ ರ್ಯಾಂಕಿಂಗ್. ಆಕ್ಚುಲಿ ನಿಮ್ ಕ್ಯಾಸ್ಟ್ ಕ್ಯಾಟಗರಿ ಇನ್ನ ಚೆನ್ನಾಗಿದ್ರೆ ಇನ್ನ ಒಳ್ಳೊಳ್ಳೆ ಕಾಲೇಜ್ ಸಿಕ್ಬಿಡುತ್ತೆ. ನಾನ್ ಹೇಳ್ತಾರೆ ಜನರಲ್ ಮೆರಿಟ್ ವರ್ಸ್ಟ್ ಕೇಸಲ್ಲಿ ಇಷ್ಟು ರ್ಯಾಂಕ್ ನಿಮ್ದು. ಇಲ್ಲ ಏನ್ ಸರ್ ಇದು 2,17,000 ಅಷ್ಟೇ, ಒಂದ್ 2,50,000 ಇದು ಸಿಗುತ್ತಾ? ಸಿಗಬಹುದು, ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಈ ಕಾಲೇಜ್ಗಳಲ್ಲಿ ಫುಲ್ ಸೀಟ್ಸ್ ಫಿಲ್ಲೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಾನೇ ನೋಡಿದ್ದೀನಿ, ಇಲ್ಲಿರೋ ಎಷ್ಟೊಂದು ಕಾಲೇಜ್ಗಳಲ್ಲಿ ಸೀಟ್ಸೇ ಫಿಲ್ ಆಗಲ್ಲ. ಕರ್ನಾಟಕದಲ್ಲಿ ಅಷ್ಟು ಕಾಲೇಜ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಇನ್ನ ಗೊತ್ತಿಲ್ಲ. ಬಟ್ ಇದು ಟೆಕ್ ಹಬ್ ಅಲ್ವಾ ಬೆಂಗಳೂರು, ಅದಕ್ಕೋಸ್ಕರ ಇದು ಎಜುಕೇಶನ್ ಹಬ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಬಟ್ ಕ್ವಾಲಿಟಿನೂ ಹಂಗೆ ಮೇಂಟೈನ್ ಮಾಡಬೇಕು. ನೋಡಿ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ 2 ಲಕ್ಷ ರ್ಯಾಂಕ್ ಇದ್ರೂ ಚಿಂತೆ ಮಾಡಬೇಡಿ, 100 ಅಲ್ಲ 200% ಸಿಗುತ್ತೆ. ಬಟ್ ಯು ಶುಡ್ ವೆಯ್ಟ್ ಟಿಲ್ ಲಾಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲೇ ಸಿಗುತ್ತೆ ನಿಮ್ಗೆ. 20 ಕಾಲೇಜ್ ಏನ್ ಕೊಟ್ಟಿದ್ದೀನಲ್ಲ, 20 ಕಾಲೇಜಸ್ ನಾನು ತೋರಿಸ್ತೀನಿ, ಜೊತೆಗೆ ಕೋಡ್ಸ್ ಕೊಟ್ಟಿದ್ದೀನಿ. ಇದೆಲ್ಲ ನೀಟಾಗಿ ಹಾಕ್ಬೇಕು ಆಪ್ಷನ್ ಎಂಟ್ರಿಯಲ್ಲಿ. ಅರ್ಥ ಮಾಡ್ಕೊಳ್ಳಿ. ಇದು ಸರ್ ಇದೊಂದು ಹಾಕ್ತೀನಿ, ಇದಾಕಲ್ಲ, ಇದಾಕಲ್ಲ, ಹಂಗ್ ಮಾಡಬಾರ್ದು. ನೀವೆಲ್ಲೂ ಹೋಗೋದಕ್ಕೂ ಬೇಕಾದ್ರೆ ನೀವು ರಾಮನಗರದ ಸ್ಟೂಡೆಂಟ್ ಆಗಿದ್ರಿ ಅಂತ ಅನ್ಕೊಳ್ಳಿ, ರಾಮನಗರದ ಕಾಲೇಜ್ನ ಫಸ್ಟ್ ಹಾಕೊಂಡು ಇನ್ ಮಿಕ್ಕಿದ್ದೆಲ್ಲ ಕೆಳಗೆ ಹಾಕೊಂಡು ಹೋಗಿ. ನೀವು ವೇರಿಯೇಷನ್ ಮಾಡಿ, ಪರವಾಗಿಲ್ಲ, ಮೇಲೆ ಕೆಳಗೆ ಯಾವ್ದು ಬೇಕೋ ಹಾಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಕೊಡಗು ಜಿಲ್ಲೆಯವರಾಗಿದ್ರೆ ಕೊಡಗು ಕಾಲೇಜ್ ಫಸ್ಟ್ ಹಾಕೊಂತೀನಿ ಸರ್, ಸೆಕೆಂಡ್ ನಾನು ಬೆಂಗಳೂರು ಕಾಲೇಜ್ಗಳನ್ನ ಹಾಕ್ತೀನಿ, ಆಮೇಲೆ ಬೆಳಗಾವಿ. ಟೋಟಲ್ 20 ಕಾಲೇಜ್ ನೀವು ಹಾಕ್ಲೇಬೇಕು. ಬರೀ 20 ಅಲ್ಲ, ನೀವು 200 ಆದ್ರೂ ಹಾಕಿ, 2,000 ಕಾಲೇಜ್ ಆದ್ರೂ ಹಾಕಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಯಸ್ತಾ ಇರೋರು. ಮತ್ತೆ ಇನ್ನೊಂದು ಹೇಳ್ತೀನಿ ಡಿಯರ್ ಸ್ಟೂಡೆಂಟ್ಸ್, ನೀವು ಯಾರು ಈ 2 ಲ್ಯಾಕ್ ರ್ಯಾಂಕ್ ಮೇಲ್ ತಗೊಂಡಿದ್ರು, 1.5 ಲ್ಯಾಕ್ 2 ಲ್ಯಾಕ್, ದಯವಿಟ್ಟು ನೀವು EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಮತ್ತೆ ECE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅವಾಯ್ಡ್ ಮಾಡಿ. ದಯವಿಟ್ಟು ತಗೋಬೇಡಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 2 ಲಕ್ಷ ರ್ಯಾಂಕ್ ಮೇಲ್ ತೆಗ್ದಿದ್ದೀರಾ ಅಂದ್ರೆ ನೀವು ಒಳ್ಳೆ ಸ್ಕೋರ್ ಮಾಡಿರಲ್ಲ, ನಿಮಗೆ ಕಾನ್ಸೆಪ್ಟ್ಸ್ ಅಷ್ಟು ಚೆನ್ನಾಗಿ ಅರ್ಥ ಆಗಿರಲ್ಲ. ಇದನ್ನ ನೀವು ಒಪ್ಕೋಬೇಕು. ನೀವು ಅಲ್ಲೋಗಿ, ನಾನೇ ನೋಡಿದ್ದೀನಿ 2,50,000 ರ್ಯಾಂಕ್ ಎಲ್ಲ ತೆಗೆದುಬಿಟ್ಟು ಒಂದು ಕಾಲೇಜ್ ಇದೆ, ಈ ಲಿಸ್ಟ್ ಅಲ್ಲಿ ಇದೆ. ಆ ಕಾಲೇಜಲ್ಲಿ EEE ಒಳಗೆ ಒಂದು 21 ಜನ ಹುಡುಗರು ಇದ್ದಾರೆ. ಅವರು ಥರ್ಡ್ ಸೆಮ್ ಅಲ್ಲಿ 17 ಜನ ಫೇಲ್ ಆಗಿದ್ದಾರೆ. ಯಾಕೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಬೇಸಿಕ್ಸ್ ಗೊತ್ತಿರಲ್ಲ, ಏನಲ್ಲ. EEE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇವೆಲ್ಲ ಸಖತ್ ಟಫ್. ಅದಕ್ಕೆ ಕಂಪೇರ್ ಮಾಡೋ CSE ಈಸಿ ಪಾಸ್ ಆಗೋದಕ್ಕೆ. ಅಕಾಡೆಮಿಕಲಿ EEE ಅಷ್ಟು ಕಷ್ಟ ಇರಲ್ಲ. EEE ECE ಇದೆಲ್ಲ ಏನು ಕೋರ್ ಬ್ರಾಂಚಸ್ ಬರುತ್ತಲ್ಲ, ಅವೆಲ್ಲ ತುಂಬಾ ಟಫ್ ಇರ್ತವೆ. ದಯವಿಟ್ಟು ನೀವು 2 ಲಕ್ಷ ರ್ಯಾಂಕ್ ಮೇಲಿರೋರು 100 ಸತಿ ಯೋಚನೆ ಮಾಡಿ ತಗೋಬೇಕು. ಸುಮ್ನೆ ಸಿಕ್ತಿದೆ ಅಂತ ತಗೊಳ್ಳೋದಲ್ಲ.
ಮತ್ ತಗೊಂಡಲ್ಲಿ ಫೇಲ್ ಆಗ್ತೀರಾ. 21 ಜನದಲ್ಲಿ 17 ಜನ ಫೇಲ್ ಅಂದ್ರೆ 2 ಲಕ್ಷ ರ್ಯಾಂಕ್ ಮೇಲೆ ತೆಗ್ದಿರೋರು ಮಾಡಕ್ ಆಗದೇ ಇಲ್ಲ ಅಂತ ಹೇಳ್ಬಿಡ್ತೀನಿ ನಾನು. 90% ಮಾಡಲ್ಲ. ಯಾರೋ ಒಂದ್ 100 ಜನ 2 ಲಕ್ಷ ಮೇಲ್ ರ್ಯಾಂಕ್ ತೆಗ್ದಿರೋರು ಒಂದ್ 100 ಜನ ತಗೊಂಡ್ರೆ 10 ಜನ ಒಂದೇ ಸತಿ ಪಾಸ್ ಆಗಿದ್ದೀನಿ. ಎಲ್ಲ ಬ್ಯಾಕ್ಲಾಗ್ ಇಟ್ಬಿಟ್ಟು ಪಾಸ್ ಮಾಡ್ತಾರೆ. ಟ್ರಿಪಲ್ ಇ ಮತ್ತೆ ECE ನ ತುಂಬಾ ಕಷ್ಟ ಇರುತ್ತೆ ಅದು ಸಿಲೆಬಸ್. CSE ಪರವಾಗಿಲ್ಲ, ನೀವು ಒಂದ್ ಸ್ವಲ್ಪ ಕೂತು ಓದಿದ್ರೆ ಪಾಸ್ ಆಗ್ತೀರಾ. ಬಟ್ ಅದು ಕೂತು ಓದೋದಕ್ಕೆ ಅದು ಅರ್ಥನೂ ಆಗಲ್ಲ ನಿಮ್ಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ನೋಡಿ, ಇದು ಫಸ್ಟ್ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಜಾಲದಲ್ಲಿದೆ, ಬೆಂಗಳೂರು ನಾರ್ತ್. ಕಾಲೇಜ್ ಕೋಡ್ E090. ಕಾಲೇಜ್ ಕೋಡ್ ಇಂಪಾರ್ಟೆಂಟ್, ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಸ್ಲೋ ಅನ್ಸಿದ್ರೆ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇರಿ. ಇದ್ರ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಹೋದ ವರ್ಷ ಇಷ್ಟೇ ರ್ಯಾಂಕ್ ಸಿಕ್ಕಿತ್ತು. ಥರ್ಡ್ ರೌಂಡ್ ಅಲ್ಲಿ 2,17,200 300 ಚಿಲ್ಲರೆ ಇತ್ತು. ನಾನು ರೌಂಡ್ ಫಿಗರ್ ಮಾಡಿ ಇಟ್ಟಿದ್ದೀನಿ. 2 ಲ್ಯಾಂಕ್ ಮೇಲೆ ರ್ಯಾಂಕ್ ಇರೋ ಇದನ್ನ ಹಾಕೊಳ್ಳಿ. ಇವಾಗ ಬೆಂಗಳೂರು ನಾರ್ತ್, ಚಿಕ್ಕಜಾಲ ಹತ್ರ ಇರೋರು ಬೆಂಗಳೂರು ನಾರ್ತ್ ಫಸ್ಟ್ ಇದೇ ಕಾಲೇಜ್ ಹಾಕೊಳ್ಳಿ. ಸೆಕೆಂಡ್ ರಾಮನಗರ ಹಾಕೊಳ್ಳಿ. ಆತರ ದೂರ ಇರೋ ಕಾಲೇಜ್ನ ಕೆಳಗಡೆ ಹಾಕೊಂಡು ಹೋಗಿ. ನಿಮ್ಗೆ ಯಾವ ಕಾಲೇಜ್ ತುಂಬಾ ಚೆನ್ನಾಗಿದೆ ಬೇಕು ಅನ್ಸುತ್ತೋ ಅದು ಮೇಲೆ ಹಾಕೊಳ್ಳಿ. ಅರ್ಥ ಆಯ್ತಾ? 2 ಲ್ಯಾಕ್ ಮೇಲೆ ಇರೋರು ಮಾತ್ರ ಹೇಳ್ತಾ ಇರೋದು. ಇನ್ನೊಂದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಪೊನ್ನಂಪೇಟೆಯಲ್ಲಿ ಇದೆ, ಕೊಡಗು. ಕಾಲೇಜ್ ಕೋಡ್ E094. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಒಂದ್ 2,22,000 ರ್ಯಾಂಕ್ಗೆ ಹೋದ ವರ್ಷ ಸಿಕ್ಕಿತ್ತು. ಈ ವರ್ಷನೂ ಸಿಗುತ್ತೆ, ಯೋಚನೆ ಮಾಡಬೇಡಿ. 2 ಲಕ್ಷ ಮೇಲಿರೋರು 20 ನಿಮ್ ಆಪ್ಷನ್ ಎಂಟ್ರಿಲ್ ಹಾಕಿ 100% ಅಲ್ಲ 200% ಕಾಲೇಜ್ ಸಿಕ್ಕೇ ಸಿಗುತ್ತೆ. 200% ಸಿಗುತ್ತೆ ಕಾಲೇಜು. ಬಟ್ 20 ಕಾಲೇಜು ನೀವ್ ಹಾಕ್ಬೇಕು. ಕಾಲೇಜ್ ಕೋಡ್ CSE, ಅರ್ಥ ಆಯ್ತಾ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲಾ 20 ಕಾಲೇಜಸ್ ನ ನೀವ್ ಹಾಕ್ಲೇಬೇಕು. ಅರ್ಥ ಆಯ್ತಾ? ನಿಮ್ಗೆ ಯಾವ್ದೋ ಇಷ್ಟ ಇರೋದು. ಈ ಕೊಡಗು ಅವರು ಫಸ್ಟ್ ಇದಾಕೊಳ್ಳಿ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೆಕೆಂಡ್ ರೇವಣ ಸಿದ್ದೇಶ್ವರ, ಆಮೇಲೆ ಮಾರುತಾ ಮಂಡಲ್, ಆತರ. ನೆಕ್ಸ್ಟ್ ನೋಡಿ, ಮಾರುತಾ ಮಂಡಲ್ ಇಂಜಿನಿಯರಿಂಗ್ ಕಾಲೇಜು ರಾಮದುರ್ಗ ಬೆಳಗಾಮಲ್ಲಿದೆ. ಇದ್ರ ಕೋಡ್ E029. ಇದ್ರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,25,000. ಸರ್ ಬೆಳಗಾವಲ್ಲಿ ಇದೀವಿ, ರಾಮದುರ್ಗದಲ್ಲೇ ಇದೀವಿ, ನಂದು 2,70,000 ಇತ್ತು, ಸಿಗಲ್ವಾ? ಸಿಗುತ್ತೆ. ಫೈನಲ್ ರೌಂಡ್ ಅಲ್ಲಿ ಸಿಗುತ್ತೆ. ಯಾವ್ದೋ 3ನೇ ರೌಂಡ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಇದು ಯಾವ ಕಾಲೇಜಲ್ಲೂ ಫುಲ್ ಫಿಲ್ ಆಗೋದು ಡೌಟ್, ತುಂಬಾ ಡೌಟ್. ಒಂದು 60 ಸೀಟ್ ಇದ್ರೆ 20-30 ಫಿಲ್ ಆಗೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ರಾಮನಗರದಲ್ಲಿದೆ. ಇದ್ರ ಕಾಲೇಜ್ ಕೋಡ್ E168. ಇದ್ರೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,28,000. ರಾಮನಗರದವ್ರು ಇದನ್ನ ಫಸ್ಟ್ ಹಾಕೊಳ್ಳಿ. ಇನ್ ಮಿಕ್ತವೆಲ್ಲ ಕೆಳಗೆ ಹಾಕಿ. ಎಲ್ಲ ಹಾಕ್ಬೇಕು. ಬಟ್ ನೀವು ಮೇಲ್ಗಡೆ ನಿಮ್ಗೆ ನಿಮ್ಮೂರದೇ ಹಾಕೊಳ್ಳಿ ಅಷ್ಟೇ. ನಿಮ್ಮೂರಲ್ಲೇ ಕಾಲೇಜ್ ಬೇಕು ಅಂದ್ರೆ ರಾಮನಗರದವರು ಫಸ್ಟ್ ರಾಮನಗರ ಹಾಕೊಳ್ಳಿ, ಆಮೇಲೆ ಬೆಂಗಳೂರು ಹಾಕೊಳ್ಳಿ, ಹತ್ರ ಅಲ್ವಾ. ಆಮೇಲೆ ಕೊನೆಗೆಲ್ಲ ಕೊಡಗು ಮಂಗಳೂರು ಹಾಕಬೇಕು. ಬಟ್ 20 ಕಾಲೇಜ್ ನಾನು ಏನ್ ಕೊಟ್ಟಿದ್ದೀನಿ ಅಷ್ಟು ಹಾಕಿ ನಿಮ್ಗೆ ಸೀಟು 100 ಅಲ್ಲ 200% ಸಿಕ್ಕೇ ಸಿಗುತ್ತೆ. ಬಟ್ ಯು ಶುಡ್ ವೆಯ್ಟ್ ಫಾರ್ ಥರ್ಡ್ ರೌಂಡ್. 3ನೇ ರೌಂಡ್ ವರ್ಗು ನೀವು ಕಾಯ್ಬೇಕು. ಸೆಕೆಂಡ್ ರೌಂಡ್ ಅಲ್ಲಿ 90% ಸಿಗುತ್ತೆ, ಆಯ್ತಾ? ಬಟ್ ಕಾಯ್ಬೇಕು. ಸೆಕೆಂಡ್ ರೌಂಡ್ ಅಲ್ಲೇ ಸಿಗುತ್ತೆ. ಬಟ್ ಥರ್ಡ್ ರೌಂಡ್ ವರ್ಗು ಕಾದ್ರೆ ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಕಾಲೇಜ್ ಸಿಗ್ಬೋದು. ನೆಕ್ಸ್ಟ್ ನೋಡಿ, ಬೇಯರ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರಲ್ಲಿದೆ. ಇದ್ರ ಕಾಲೇಜ್ ಕೋಡ್ E180. ಇದರ ಒಂದು ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು 2,32,000. ಓಕೆನಾ? ಇನ್ ನೆಕ್ಸ್ಟ್ ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿಡದಿ ರಾಮನಗರ. ಕಾಲೇಜ್ ಕೋಡ್ E120. ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,34,000. 2,70,000 ಇರೋರು ಹಾಕ್ರಿ, 2,80,000 ಇರೋದು ಹಾಕ್ರಿ. ಥರ್ಡ್ ರೌಂಡ್ ಅಲ್ಲಿ ಸಿಗಬಹುದು. ಸಿಗೋ ಚಾನ್ಸಸ್ ಜಾಸ್ತಿ ಇದೆ, 99% ಸಿಗುತ್ತೆ. ನೆಕ್ಸ್ಟ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೈರ್ನಾಕ್ನಹಳ್ಳಿ. ಇದು ಬಂದು ಯಾವ ಡಿಸ್ಟಿಕ್? ಬೆಂಗಳೂರು ಡಿಸ್ಟಿಕ್ ಇರ್ಬೇಕು ಮೋಸ್ಟ್ಲಿ. ಬೆಂಗಳೂರೇ, ಚೆಕ್ ಮಾಡಿ ಗೂಗಲ್ ಅಲ್ಲಿ. ಕಾಲೇಜ್ ಕೋಡ್ ಬಂದು E174. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು 2,40,000. ನೆಕ್ಸ್ಟ್ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವರದನಾಯಕನಹಳ್ಳಿ ನೆಲಮಂಗಲ ಬೆಂಗಳೂರು. ಕಾಲೇಜ್ ಕೋಡ್ E313. ಎಕ್ಸ್ಪೆಕ್ಟೆಡ್ 2,41,000. ಇದೆಲ್ಲ ಕಟ್ ಆಫ್ಸ್ 3ನೇ ರೌಂಡ್ ಅಲ್ಲಿ. ಅರ್ಥ ಆಯ್ತಾ? ಇದನ್ನ ನೀಟಾಗಿ ಹಾಕೊಳ್ಳಿ. ಇನ್ನೂ ಕಾಲೇಜಸ್ ಇದೆ, ಬೇಕಾದ್ರೆ ರಿಸರ್ಚ್ ಮಾಡಿ. 20 ಕಾಲೇಜ್ ನಾನು ಕೊಟ್ಟಿದ್ದೀನಿ, ಓಕೆನಾ? ನೆಕ್ಸ್ಟ್ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು. ಕಾಲೇಜ್ ಕೋಡ್ E144. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು 2,42,000. ಓಕೆನಾ? ನೆಕ್ಸ್ಟ್ KVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಳಿಯಾದಲ್ಲಿದೆ, ದಕ್ಷಿಣ ಕನ್ನಡ. ಕಾಲೇಜ್ ಕೋಡ್ E054. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು 2,43,000. ಓಕೆನಾ? ನೋಡ್ಕೊಳ್ಳಿ ನೀಟಾಗಿ, ಗೂಗಲ್ ಮಾಡಿ, ರಿವ್ಯೂಸ್ ನೋಡಿ. ಆ ಕಾಲೇಜ್ ಹತ್ರನೇ ಹೋಗಿ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡಿ ಬೇಕಾದ್ರೆ, ಹತ್ರ ಇದ್ರೆ.
ಒಂದ್ 60-70 ಕಿಲೋಮೀಟರ್ 100 ಕಿಲೋಮೀಟರ್ ಒಳಗಿದ್ರೆ ಬಸ್ಸಲ್ಲಿ ಹೋಗಿ ನೋಡ್ಕೊಂಡು ಅಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆ ಹೆಂಗಿದೆ ಕಾಲೇಜು ಅಂತ ಕೇಳ್ಕೊಂಡು ಬರ್ಬೋದು ನೀವು. ಓಕೆನಾ. ನೆಕ್ಸ್ಟ್ ರತಿನಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೊಡ್ಡ ಕಮ್ಮನಹಳ್ಳಿ, ಬೆಂಗಳೂರು. ಕಾಲೇಜ್ ಕೋಡ್ ಬಂದು E311. ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,46,000. ಈ ರೇಂಜಲ್ಲಿ 2,00,000ದಿಂದ ಮೇಲಿರೋರೆಲ್ಲ ಹಾಕೊಳ್ರೋ, ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಂಡ್ಯ. ಕಾಲೇಜ್ ಕೋಡು E227. ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,47,000. ನೆಕ್ಸ್ಟ್ ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮದ್ದೂರು, ಮಂಡ್ಯ ಡಿಸ್ಟಿಕ್, ಮದ್ದೂರು ತಾಲೂಕು. ಇದು ಕಟ್ ಆಫ್ 2,47,000. ಓಕೆನಾ. ನೋಡಿ, ಮಂಡ್ಯದವರು ಫಸ್ಟ್ ಜಿ ಮಾದೇಗೌಡ ಹಾಕೊಳ್ಳಿ, ಸೆಕೆಂಡ್ ಕಾವೇರಿ ಇನ್ಸ್ಟಿಟ್ಯೂಟ್ ಹಾಕೊಬಹುದು. ಆಮೇಲೆ ಬೇಕಾದ್ರೆ ನೋಡಿ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮೈಸೂರಲ್ಲಿ ಐತೆ ಅನ್ಕೊಂತಾರೆ, ಆಕ್ಚುಲಿ ಇರೋದು ಮಂಡ್ಯದಲ್ಲಿ. ಅದು ಮೈಸೂರು ರೋಡ್ ಬರುತ್ತೆ ನೋಡಿ. ಇವು 3 ಕಾಲೇಜ್ನ ಮೇಲೆ ಹಾಕೊಂಡು ಮಿಕ್ಕದವೆಲ್ಲ ಕೆಳಗೆ ಹಾಕೊಳ್ಳಿ. ಎಲ್ಲ ಹಾಕಬೇಕು, ಬಟ್ ನೀವು ಮೇಲೆ ಕೆಳಗೆ ಹಾಕೊಬಹುದು ನಿಮ್ಗೆ ಇಷ್ಟ ಬಂದಿದ್ದು ಕಾಲೇಜ್ನ. ನಿಮ್ಗೆ ಯಾವ್ದೋ ಒಂದು ಕಾಲೇಜಲ್ಲಿ ಸೀನಿಯರ್ಸು, ಅಣ್ಣನೋ ತಂಗಿನೋ ಕಸಿನೋ ಯಾರೋ ಓದ್ತಾ ಇದ್ರೆ ಆ ಕಾಲೇಜ್ ಚೆನ್ನಾಗಿದೆ ಅಂದ್ರೆ ಮೇಲ್ ಹಾಕೊಳ್ಳಿ. ಅರ್ಥ ಆಯ್ತಾ. ನೆಕ್ಸ್ಟ್ ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜು, ಬೀದರ್ ಅಲ್ಲಿದೆ. ಕಾಲೇಜ್ ಕೋಡು E093. ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,75,000. ಓಕೆನಾ. ನೆಕ್ಸ್ಟ್ ನೋಡಿ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಂಡ್ಯ. ಕಾಲೇಜ್ ಕೋಡು E238 ಇದೆ. ಇದು ಬಂದು 2,47,900 ಕಟ್ ಆಫ್ ಆಗಿದೆ. ಇದು ಬಂದು 2,27,500 ರ್ಯಾಂಕ್ ಕಟ್ ಆಫ್ ಆಗಿದೆ. ಓಕೆನಾ. ಅದೆಲ್ಲ ಚಿಂತೆ ಮಾಡಬೇಡಿ, 2 lakh ಮೇಲಿದ್ರೆ ನಿಮ್ಗೆ ಸಿಗುತ್ತೆ. ಬಟ್ ಫಸ್ಟ್ ರೌಂಡ್ ಅಲ್ಲಿ ಸಿಗಲ್ಲ. ಫಸ್ಟ್ ರೌಂಡ್ ಕಷ್ಟ, ಸೆಕೆಂಡ್ ರೌಂಡ್ ಅಲ್ಲಿ 90% ಚಾನ್ಸಸ್, ಥರ್ಡ್ ರೌಂಡ್ ಅಲ್ಲಿ 100% ಚಾನ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆಯಲ್ಲಿದೆ. ಕಾಲೇಜ್ ಕೋಡು E152. ಎಕ್ಸ್ಪೆಕ್ಟೆಡ್ ರ್ಯಾಂಕ್ 2,48,000. 2,50,000 ಸಿಗುತ್ತೆ. ಫೈನಲ್ ರೌಂಡ್ ವರ್ಗೂ ಇದ್ರೆ 2,60,000 ಸಿಗುತ್ತೆ. ಬಟ್ 3ನೇ ರೌಂಡ್ ವರ್ಗೂ ಕಾಯ್ಬೇಕು. 2ನೇ ರೌಂಡ್ ಅಲ್ಲಿ ಒಂದು ಕಾಲೇಜ್ ನ ಪಾಸ್ ಮಾಡ್ಕೊಂಡು, ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಕಾಲೇಜ್ ಇರುತ್ತೆ. ಇನ್ನ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಯ್ತೀನಿ ಅನ್ನೋರು 3rd ರೌಂಡ್ ವರ್ಗೂ ಇರ್ಬೇಕು. ಫಸ್ಟ್ ರೌಂಡ್ ಅಲ್ಲಿ ಕಷ್ಟ, ಸಿಗಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ 90% ಮಕ್ಳಿಗೆ ಸಿಕ್ಬಿಡುತ್ತೆ. ಆಯ್ತಾ. 3rd ರೌಂಡ್ ಅಲ್ಲಿ 100% ಸಿಗುತ್ತೆ. ಬಟ್ ಈ ಕಾಲೇಜ್ಗಳನ್ನ ಹಾಕ್ಬೇಕು. ನೀವು ಯಾವ್ದಾವ್ದೋ ಕಾಲೇಜ್ಗಳು ಹಾಕೋದ್ರ ಆಗಲ್ಲ. ಈ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕಾ, ಕಂಪ್ಯೂಟರ್ ಸೈನ್ಸ್ ಹಾಕಿ. ECE ಟ್ರಿಪಲ್ ಅವಾಯ್ಡ್ ಮಾಡಿ, ನಿಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕಷ್ಟ ಆಗುತ್ತೆ ಮಕ್ಳಿಗೆ. ತುಂಬಾ ಓದಾಡ್ಬಿಡ್ತೀರಾ, ಬಿಕಾಸ್ ನಿಮಗೂ ಅದ್ರೆಲ್ಲ ಸರ್ಕ್ಯೂಟ್ಸ್ ಇರುತ್ತೆ, ತುಂಬಾ ಕಷ್ಟ ಅದು ಆಕ್ಚುಯಲ್ ಆಗಿ. 2 lakh ಮೇಲಿರೋರು ಇಂಜಿನಿಯರಿಂಗ್ ಮಾಡಬೇಡಿ ಅಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ನಾವು ನೋಡಿರೋ ತರ ಈ ತರ ಯಾರು 2 lakh ಮೇಲ್ ಇದ್ಕೊಂಡು ಟ್ರಿಪಲ್ ECE ತಗೊಂತಾರೆ, 4 ವರ್ಷ ಮಾಡೋ ಇಂಜಿನಿಯರಿಂಗ್ 6 ವರ್ಷ 7 ವರ್ಷ ಮಾಡ್ತಾರೆ. ತುಂಬಾ ಕಷ್ಟ ಪಡ್ತಾರೆ ಪಾಪ ಮಕ್ಕಳು. 2 ಲಕ್ಷ 2.5 ಲಕ್ಷ ರ್ಯಾಂಕ್ ತೆಗೆದು ಇಂಜಿನಿಯರಿಂಗ್ ಜಾಯ್ನ್ ಆಗಿರೋರು ಸೆಕೆಂಡ್ ಇಯರ್ 3rd ಇಯರ್ ಅವ್ರನ್ನು ಕೇಳಿ ಅನ್ಸ್ತಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಬೆಟರ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ, ಸ್ವಲ್ಪ ಈಸಿ ಇರುತ್ತೆ. ಸ್ವಲ್ಪ ಈಸಿ ಅಷ್ಟೇ, ತುಂಬಾ ಈಸಿ ಅಲ್ಲ, ಕಷ್ಟ ಪಡ್ಬೇಕು. ಬಟ್ ಟ್ರಿಪಲ್ ECE ನಿಮ್ಮನ್ನ ಸಾಯಿಸ್ಬಿಡ್ತಾವ ಅಷ್ಟೇ. ಅವು ತುಂಬಾ ಕಷ್ಟ. 20,000 30,000 ರ್ಯಾಂಕ್ ತೆಗ್ದಿರೋರೇನೆ ಒದ್ದಾಡೋಗ್ತಾರೆ ಅದರಲ್ಲಿ ಅವರೇ ಜಸ್ಟ್ ಪಾಸ್ ಆಗ್ತಾರೆ. ಈ 2 lakh ಮೇಲ್ ರ್ಯಾಂಕ್ ತೆಗೆದಿರೋ 100ರಲ್ಲಿ 10 ಜನ ಪಾಸ್ ಆಗೋದು. ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮೇಲೆ. SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೇಳಿದ್ನಲ್ಲ. ನೆಕ್ಸ್ಟ್ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೇವನಹಳ್ಳಿಲಿದೆ, ಬೆಂಗಳೂರು. ಕಾಲೇಜ್ ಕೊಡು E300. ಇದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,50,000. ನೆಕ್ಸ್ಟ್ RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೊಡ್ಡಬಳ್ಳಾಪುರ, ಬೆಂಗಳೂರು. ಕಾಲೇಜ್ ಕೋಡು E116. RL ಜಾಲಪ್ಪ ಮೆಡಿಕಲ್ ಕಾಲೇಜ್ ಎಲ್ಲ ಇದೆ ಕೋಲಾರದಲ್ಲಿ. ನೋಡಿ ಕಾಲೇಜ್ ಹೆಂಗಿದೆ ಅಂತ. ಇದೆಲ್ಲ ಟಾಪ್ ಕಾಲೇಜಸ್ ಆಗಿತ್ತು ಒಂದಾನೊಂದು ಕಾಲದಲ್ಲಿ. ಇವಾಗ ನೋಡಿದ್ರೆ ಎಂಡಿಗೆ ಬಂದ್ಬಿಟ್ಟಿದ್ದಾವೆ. 2,56,000 ಅಂದ್ರೆ ತುಂಬಾ ತುಂಬಾ ಕಡಿಮೆ ರ್ಯಾಂಕ್ ಬಂದಿರೋ. ಫಸ್ಟ್ ರೌಂಡ್ ಅಲ್ಲೆಲ್ಲ 1,40,40,000 1,50,000 ನಿಂತ್ಕೊಳ್ಳುತ್ತೆ. ಬಟ್ ಅವ್ರು ಮೇಂಟೈನ್ ಮಾಡಿರ್ತಾರೆ ಚೆನ್ನಾಗಿ. ನೀವು ನೋಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ. ಇದು ಚೆನ್ನಾಗಿದೆ ನಾನು ನೋಡ್ದಂಗೆ. ದೊಡ್ಡಬಳ್ಳಾಪುರ, ಬೆಂಗಳೂರು ಒಂದು ಕೈ ನೋಡ್ಬೋದು ಇದನ್ನ. ನೆಕ್ಸ್ಟ್ ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇವರು ಸಿ ಬೈರೇಗೌಡ ಅವರು ಕೂಡ MP ಎಲ್ಲ ಆಗಿದ್ರು, ಸಚಿವರೆಲ್ಲ ಆಗಿದ್ರು. ಸಿ ಬೈರೇಗೌಡ, ಕೃಷ್ಣ ಬೈರೇಗೌಡ ಇದಾರಲ್ಲ, ಅವ್ರ ತಂದೆ ಹೆಸರಿದು ಸಿ ಬೈರೇಗೌಡ. ಕೃಷ್ಣ ಬೈರೇಗೌಡ ಅವರ ತಂದೆ. ಇದು ಕೋಲಾರ
ಕಾಲೇಜ್ ಕೋಡ್ E184 ಕೋಲಾರದಲ್ಲಿದೆ. ಕೋಲಾರದ ಮಕ್ಕಳು ಮೇಲ್ ಹಾಕೊಳ್ಳಿ, ಇದನ್ನ ಹತ್ರ ಇರುತ್ತೆ ಕೋಲಾರದವ್ರಿಗೆ. 2,59,000 ಇದ್ರ ರ್ಯಾಂಕಿಂಗ್. ನೆಕ್ಸ್ಟ್ ಡಾಕ್ಟರ್ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೂಡ ಕೋಲಾರ, ಬಟ್ KGF ಅಲ್ಲಿ ಇದೆ. KGF ಇದು KGF ಅನ್ನೋ ತಾಲೂಕು, ಕೋಲಾರಕ್ಕೆ ಒಂದು 28 ಕಿಲೋಮೀಟರ್ ಆಗುತ್ತೆ, ಕೋಲಾರ ಜಿಲ್ಲೆಗೆ ಸೇರುತ್ತೆ. ಕಾಲೇಜ್ ಕೋಡ್ E015. ಇದ್ರೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2,60,000. ಓಕೆನಾ, ನೀವು 2,70,000 ತೆಗೆದಿದ್ರು ಸಿಗುತ್ತೆ, ಬಟ್ ಯು ಶುಡ್ ವೆಯ್ಟ್ ಟಿಲ್ ಲಾಸ್ಟ್ ರೌಂಡ್. ಇದ್ರಲ್ಲಿ ಅಂತೂ ಸಿಕ್ಕೇ ಸಿಗುತ್ತೆ ನನ್ನ ಪ್ರಕಾರ. 2,70,000, 75,000, 80,000 ಇದ್ರೂ ಸಿಗುತ್ತೆ ಈ ಕಾಲೇಜಲ್ಲಿ, ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಬಿಕಾಸ್ ಲಾಸ್ಟ್ ಇಯರ್ ಈ ಕಾಲೇಜಲ್ಲಿ 2,00,000 ಚಿಲ್ಡ್ರೆ, ಅದೇ 2,59,000 ಹೋಗಿತ್ತಲ್ಲ. ಇದ್ರಲ್ಲೂ ಸಿಗುತ್ತೆ, ಬಟ್ ಇದ್ರಲ್ಲಿ ಇನ್ನ ಬೇಗ ಸಿಕ್ಬಿಡುತ್ತೆ ನಿಮ್ಗೆ. ಸೆಕೆಂಡ್ ರೌಂಡ್ ಅಲ್ಲೇ ಸಿಗ್ಬೋದು ಮೋಸ್ಟ್ಲಿ ಈ ಕಾಲೇಜಲ್ಲಿ. ನೋಡ್ಕೊಳ್ಳಿ, EEE ತಗೊಂಬೇಡಿ ಅಂತ ಇಲ್ಲ, ನಿಮ್ಗೆ ಕಷ್ಟ ಆಗುತ್ತೆ ಮಕ್ಕಳೇ, ನನಗೆ ಗೊತ್ತು ಸ್ಟೂಡೆಂಟ್ಸ್ ಯಾವ ತರ ಇರ್ತಾರೆ ಅಂತ. ನಿಮ್ದು 2 lakh ಬಂದಿದೆ ಅಂದ್ರೆ ನಿಮ್ ಬೇಸಿಕ್ಸ್ ಎಲ್ಲ ತುಂಬಾ ವೀಕ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಎಲ್ಲ. ಇಲ್ಲ ಸರ್ ನಾನು ಮಾಡ್ತೀನಿ, ಕಷ್ಟಪಡೋದಕ್ಕೆ ರೆಡಿ ಇರ್ತೀನಿ, ತಗೊಂತೀನಿ ಅಂದ್ರೆ ತಗೊಳ್ಳಿ, ಅರ್ಥ ಆಯ್ತಾ? ಅದ್ರ ಬಗ್ಗೆ ಸಿಲೆಬಸ್ ಹೆಂಗಿದೆ, ಟಫ್ನೆಸ್ ಹೆಂಗಿದೆ ಅಂತ ರಿಸರ್ಚ್ ಮಾಡ್ಬಿಟ್ಟು ECE ಓದ್ತಾ ಇರೋ ವಿದ್ಯಾರ್ಥಿಗಳನ್ನ ಕೇಳಿ. ಯಾಕಂದ್ರೆ 20,000, 30,000, 40,000 ರ್ಯಾಂಕ್ ಬಂದಿರೋರು EEE ತಗೊಂಡು ಅವರೇನೆ ಫೇಲ್ ಆಗಿ ಬ್ಯಾಕ್ಲಾಗ್ ಇಟ್ಕೊಂಡು ಕೂತವ್ರೆ. ಮತ್ತೆ 2 lakh ಅವರು 100% ಬ್ಯಾಕ್ಲಾಗ್ ಇಟ್ಬಿಡ್ತಾರೆ. ಈಗ ನಾನೇ ಹೇಳದ್ನಲ್ಲ, 21 ಜನ ಸ್ಟೂಡೆಂಟ್ಸ್ ಇದಾರೆ ಒಂದು ಕಾಲೇಜಲ್ಲಿ EEE, ಅವರೆಲ್ಲ 2 ಲಕ್ಷ ರ್ಯಾಂಕ್ ಮೇಲೆ ತೆಗ್ದಿರೋರೆ. 180, 2 ಲಕ್ಷದ ಮೇಲೆ 17 ಜನ ಫೇಲ್ ಆಗೋರೆ ಸೆಕೆಂಡ್ ಇಯರ್ ಅಲ್ಲೇನೆ. ಅದು ಎಷ್ಟ್ ತಗೊಂಡ್ ಫೇಲ್ ಅವ್ರೆ? 7, 8, 10 ಮಾರ್ಕ್ಸ್ ಒಳಗಡೆ ತಗೊಂಡು ಅವ್ರು ಫೇಲ್ ಆಗಿರೋದು. ಅವ್ರು ಕೇಳಿದ್ದು ಬಿಟ್ಬಿಡೋಣ ಕಾಲೇಜು, ಡ್ರಾಪ್ ಔಟ್ ಆಗ್ಬಿಡೋಣ ಅಂತ ಇದೀವಿ ಅಂತ. ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ಹೇಳ್ತಾ ಇದೀನಿ. ತಗೊಳ್ಳೋದಕ್ಕಿಂತ ಮೊದಲು ಯೋಚನೆ ಮಾಡಿ, ಕಷ್ಟ ಪಡೋದಕ್ಕೆ ರೆಡಿ ಇದ್ದೀರ. ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಅಲ್ಲ. ನೋಡಿ, 2 ಲಕ್ಷದ ಮೇಲಿರೋರು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಈ ತರದ ಕೋರ್ಸ್ಗಳನ್ನ ಸ್ವಲ್ಪ ಮೇಲಿಟ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಮತ್ತೆ ಇದು ಇನ್ಫಾರ್ಮೇಶನ್ ಸೈನ್ಸ್ ISC, ಯಾಕಂದ್ರೆ ಇದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಈಸಿ ಬೇರೆ ಬ್ರಾಂಚಸ್ ಹೋಲಿಸಿದ್ರೆ. ಮೆಕ್ಯಾನಿಕಲ್, ಸಿವಿಲ್ ಗಿಂತ ಇದು ಈಸಿನೇ. ಅಕಾಡೆಮಿಕಲಿ ಹೇಳ್ತಾ ಇದೀನಿ ನಾನು, ಪ್ಲೇಸ್ಮೆಂಟ್ಸ್ ವಿಚಾರಕ್ಕೆ ಬಂದಿಲ್ಲ. ಈ ಕಾಲೇಜ್ಗಳಲ್ಲಿ ಪ್ಲೇಸ್ಮೆಂಟ್ಸ್ ಆವರೇಜ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಹೇಳ್ಕೊಳಂಗೂ ಇರಲ್ಲ. ಯಾವ್ದೋ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಬರ್ತವೆ, ಅವೆಲ್ಲ ಬರ್ತಾವಲ್ಲ ಅಂತ ಖುಷಿ ಪಡ್ಬೇಕು. ನೀವು ಓದೋದಕ್ಕೆ ರೆಡಿ ಇದ್ದೀನಿ, ಇಂಜಿನಿಯರಿಂಗ್ ಅಂದ್ರೆ ಯಾವ್ದು ತಗೊಂಡ್ರು ಕಷ್ಟನೇ, BCA ತಗೊಂಡ್ರು ಕಷ್ಟನೇ. ಓದೋದಕ್ಕೆ ರೆಡಿ ಇದ್ರೆ ತಗೊಳ್ಳಿ ಇಂಜಿನಿಯರಿಂಗ್. 2 lakh ಎಬೋ ರ್ಯಾಂಕ್ ಇದೆ. ನಾನು ಓದೇ ಓದ್ತೀನಿ, ನನ್ನ ಮನಸ್ಸು ಸದೃಢವಾಗಿದೆ, ನನ್ನ ಮನಸ್ಸು ಮಾಡಿ ಓದೇ ಓದ್ತೀನಿ, ನಾನು ಇಂಜಿನಿಯರ್ ಆಗ್ಲೇಬೇಕು ಅನ್ನೋರು ದಯವಿಟ್ಟು ತಗೊಂಡು ಓದಿ. ಈ ತಗೊಳಕ್ಕಿಂತ ಮೊದಲು ಸ್ವಲ್ಪ ಮ್ಯಾಥಮೆಟಿಕ್ಸ್ ಎಲ್ಲ ಒಂದ್ ಸ್ವಲ್ಪ ಓದ್ಕೊಳ್ಳಿ. ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಎಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬರ್ತವೆ, ಆಯ್ತಾ? ಅಷ್ಟೇ ಮಕ್ಕಳೇ, ಥ್ಯಾಂಕ್ ಯು. ನೋಡ್ಕೊಳ್ಳಿ, 20 ಕಾಲೇಜ್ ಹಾಕೊಬೇಕು ನೀವು, ಒಂದು ಕಾಲೇಜು ಮಿಸ್ ಮಾಡಂಗಿಲ್ಲ. ಮೊದ್ಲೇ ಹೇಳಿದೀನಿ, ಒಂದು ಕಾಲೇಜ್ ಮಿಸ್ ಮಾಡಿದ್ರೆ ನಿಮ್ಗೆ ಸೀಟ್ ಹೋಗ್ಬಿಡ್ತದೆ ಅಷ್ಟೇ. 20 ಕಾಲೇಜ್ ನಿಮ್ ಆಪ್ಷನ್ ಎಂಟ್ರಿ ಒಳಗೆ ಇರ್ಬೇಕು. ಬೇಕಾದ್ರೆ ನೀವು ಹಿಂದೆ ಮುಂದೆ ಮಾಡ್ಕೊಳ್ಳಿ. ಕೊಡಗು ಕಾಲೇಜ್ ಫಸ್ಟ್ ಹಾಕಿ, ಕೋಲಾರದವರು 2 ಕಾಲೇಜ್ಗಳನ್ನ ಲಾಸ್ಟ್ ಅಲ್ಲಿ, ಇವೆರಡು ಕಾಲೇಜ್ನ ಮೊದ್ಲು ಹಾಕೊಂಡು ಇನ್ ಮಿಕ್ಕಿದ 18 ಕಾಲೇಜ್ನ ಅದ್ರ ಕೆಳಗಡೆ ಹಾಕೊಂಡ್ಬನ್ನಿ. ನೀವ್ ಹೆಂಗ್ ಬೇಕಾದ್ರೂ ಹಾಕಿ, ಬಟ್ 20 ಹಾಕ್ಬೇಕಷ್ಟೇ ಆಪ್ಷನ್ ಎಂಟ್ರಿಯಲ್ಲಿ. ಅರ್ಥ ಆಯ್ತಾ? ನೋಡಿ, ವಿಚಾರ ಮಾಡಿ. ಎಲ್ಲ ಕಷ್ಟನೇ, BCAನು ಕಷ್ಟ ಇರುತ್ತೆ, ಇಂಜಿನಿಯರಿಂಗು ಕಷ್ಟ ಇರುತ್ತೆ. ನೀವು ಓದ್ತೀನಿ ಅಂದ್ರೆ ಕಷ್ಟ ಇಷ್ಟ ಎಲ್ಲ ಮಾಯ ಆಗ್ಬಿಡ್ತದೆ. 2 ಲಕ್ಷ ಅಲ್ಲ, 2.5 ಲಕ್ಷ ರ್ಯಾಂಕ್ ತೆಗ್ದಿರೋರು ಬೇಕಾದ್ರೆ UPSC ಪಾಸ್ ಮಾಡ್ಬೋದು. ಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ 20 ಲಕ್ಷ ಪ್ಯಾಕೇಜ್ ತಗೋಬಹುದು. ಅದೆಲ್ಲ ನಿಮ್ ಮನಸ್ಸಿಗೆ ಬಿಟ್ಟಿದ್ದು. ಈ ಕಾಲೇಜಲ್ಲಿ ಓದಿ, ಆಕ್ಚುಲಿ ನಮ್ ಕಾಲೇಜಲ್ಲಿ ಮೊನ್ನೆ ನೋಡದೆ, ಈ ಸಿ ಬೈರೇಗೌಡ ಕಾಲೇಜಲ್ಲಿ ಒಬ್ರು ಸ್ಟೂಡೆಂಟ್ ಯಾರೋ 10 lakh ಪ್ಯಾಕೇಜ್ ಅನ್ನು ತಗೊಂಡಿರೋದು ನೋಡಿದೆ. 10 lakh ಪ್ಯಾಕೇಜ್. ನೀವ್ ಎಲ್ಲಿದ್ರೆ ಏನ್ ಬೇಕೋ ಸಾಧನೆ ಮಾಡ್ಬೋದು, ನೀವು ಮನ್ಸು ಮಾಡ್ಬೇಕಷ್ಟೇ. ನೋಡಿದೀನಿ, ಮೋಟಿವೇಶನ್ ಸಾಕು. ಆಪ್ಷನ್ ಇಟ್ಟು ಚೆನ್ನಾಗಿ ಮಾಡಿ, ಕಷ್ಟಪಟ್ಟು ಓದಿ, ಪಾಸ್ ಆಗಿ. ಓಕೆನಾ? ಥ್ಯಾಂಕ್ ಯು.